ನಡಿ ಮತ್ತೊಂದು ಬಂತು ನೋಡ್ರಿ ಪಿಲ್ಯ ಪಾರ್ಕಿಂದಾಗ ಯಾಕೆ ಹೋಗ್ಕೊಟ್ಟಿದಿ ಪಾರ್ಸಲ್ ತಗೋದನ್ನ ಹಂಗೆ ಒಕ್ಕಟ್ಬೇಡ ತಳಗ ಬಂಡ ಒಯ್ದು ನಡಿ का अंद्र कू अंद्र ಏನೇ कात नाही असं खाली काय पण टाकू नको हो बटन नाही हो आमचे सबस्क्रायबर्स त्यांना दोघाला लेकरूला गिफ्ट पाठवले हा पार्सल आलेला ते ಕೆಳಗಡೆ ಆಂಟಿ ನೋಡ್ರಿ ನೀರು ಬಿಡತ್ತಾರ ಕರಿಬೇವಿಗೆ ಚಂದ ಗಾರ್ಡನ್ ಮಾಡ್ಯಾರ ಅವ್ರು ಇಲ್ಲೇ ಹೋಗಿ बघा आंटी व्हिडिओ काय लागले मी परत हाय करा आंटी हाय आंटी बा क्यूट अदार नोड्री कन्नड बरಲ್ಲ आंटीಗ कन्नड ಬರೋದಿಲ್ಲ ನೀರು ಬಂದವ್ರಿ ಹಾ ಡ್ರೆಸ್ ಪಾಠೋಲೆತ್ ಇಲ್ಲಿ ನೋಡ್ರಿ ಕರಿಬೇವು ಎಷ್ಟು ಮಸ್ತ್ ಐತಿ ಈಕಿ ಕಳು ಮಾಡಕ್ ಬಂದಾಳ ಲಕ್ಷ್ಮಿ ಹೇಳ ತಗೊಂಡಾಳತ್ ನೋಡ್ರಿ ಜಸ್ಟ್ ಜೋಕ್ ಮಾಡಿ ನೀವ ಅವ್ರ ಎದುರುಗಡೆ ಇರೋದಾರ ಹೆಂಗ್ ಕಳು ಮಾಡ್ತಿ ಯಾವಾಗ ಬಿ ತಗೊಂಡ್ರು ಅವ್ರಿಗೆ ಹೇಳಿ ತಗೋತೀನಿ ಮತ್ತ ಇಂದಲ್ಲ ಫ್ರೆಂಡ್ಲಿ ಅದಾರ್ರಿ ಆಂಟಿ ಚಂದ ಮಾತಾಡ್ತಾರ ಆಂಟಿದ ಮಗ ನಮ್ಮ ಪಿಲ್ಲುನ್ ಫ್ರೆಂಡ್ ಪಿಲ್ಲು ಫ್ರೆಂಡ್ ಏ ಅಷ್ಟು ಟಕ್ನಕು ಏ ಹಂಗೆ ಅರಿಬಾರ್ದು ಸರಿ ಸರಿ ಹಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ते बाळ असतात ना ते बाळ असतात तसं काढायचं नाही झालं का आंटी कामा 31 डिसेंबर काय स्पेशल आज काय नाही असं काय झालं होतं बरं नव्हतं का हां ಅಜ್ಜಿ ಹಾಯ್ ಕರ ನಾ ಅಜ್ಜಿ ಬಲ್ಲಿ ಬಂದೆ ನೋಡ್ರಿ ಮೇಲ್ಗಡೆ ಒಂದು ಹಾಸಿಗೆ ಬಿದ್ದಿತ್ತು ನಮ್ಮದೇ ಅಂತ ಇದ್ದಿದ್ರು ಅವರು ಮತ್ತೆ ತೆಗೆದು ತಳಗಡೆ ಅಲ್ಲಿ ಕೊಟ್ಟೆ ನೋಡ್ರಿ ಲಕ್ಷ್ಮಿ ಇದ್ಲಲ್ಲ ತಳಗ ಜಗ್ಗಿ ಕೊಟ್ಟೆ ಆಕಿ ಕುರ್ಚಿ ಮ್ಯಾಗ ಇಟ್ಟ ಓನರ್ ಅಂಟೆ ಇದ್ರಿ ಅವ್ರು ಹೋಗೋದು ಹಾಕಿದ್ರಲ್ಲ अंटीचं होतं होणार अंटीचं ती लक्ष्मी होती ना खाली तिला दिली ते खुर्चीवर ठेवले अंटी पण नाही वाटते आज कार्यक्रमला गेले वाटते पूजा मॅडम आहे खाली झाले का नाश्ता वगैरे झाले निवांत आजी आजोबा आ नाश्ता काय केला मी का पोहे केले होता आणि मिरची संपल्या होता तिखट घालून केलं होतं चांगला झालं हे पण सगळं भाजी संपले आज दुपारी आणते किती 8 दिवस मी बघितलीच नाही तुला म्हटलं कुठे मी खालीच येत नाही ना ते नॅपकिन पडलं होतं 2-3 दिवस पिल्ल्या टाकते ता पिल्ल्या आहे ना लई अगाऊ झाले ते ನಮ್ಮ ಪಿಲ್ಲೆ ಮ್ಯಾಗಿಂದ ಏನ್ರ ತಳ ಒಕ್ಕಡ್ತಾನೆ ರೀ ರಂಗೋಲಿ ಪುಸ್ಲಿ ಅಂತ ಸಂತೆ ನೇಹಾತನ ರಂಗೋಳಿ ಒರೆಸ್ತಾರಂತ ನೋಡ್ರಿ ಪಿಲ್ಯ हे चांगलं असते तर हे ते लेकरू आगाव कृष्ण झाले ते नि कृष्ण ओ ಬಂದಿ ಯಾನ್ ಮಾಡ್ಲಿ ಹೇಳು ಬಾ ಬಾ ನೋಡ್ ಬಾ ಮಾಕಿ ಅಶ್ವಿನಿ ವೈನಿ ಇದ್ದಾಗ ಬಿ ನೋಡಿಲಿ ನಾ ನಾನು ಅವ್ರು ಹೋಗತ್ನ ನೋಡಿನ್ರ ತಲೆಗೆ ಹಚ್ಕೋತ ಆತ್ರಿ ಈಗ ಅದನ್ನ ಎಣ್ಣೆ ಮಾಡಿ ಲಕ್ಷ್ಮೀಬಾಯಿ ಹೆಂಗ್ ಮಾಡ್ತಿ ಹೇಳವ ನಮ್ಮ ಫಾಲೋವರ್ಸಿಗೆ ಎಣ್ಣೆ ಹೆಂಗ್ ಮಾಡ್ತಿ ಯೂಟ್ಯೂಬ್ದಾಗ ನೋಡಿ ಮಾಡ್ತಿದ್ದಿ ಹಾಂ 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 ಮಾಡಿ ನೋಡೋಣ ರಿಸಲ್ಟ್ ಚಲೋ ಬರಕತ್ತಲ್ಲ ನಾನು ಮಾಡಿ ತೋರಿಸ್ತೀನಿ ನಮ್ಮ ಜನಕ್ಕೆ ಎಲ್ಲರಿಗಿನ ನಾನು ಹೊಂಟಾವ ಎಲ್ಲ ಕೂದ್ಲ ಕರೆ ನಾನು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಹೊಂಟಾವ ಅದು ಕೂದಲು ಉಚ್ಚಕ್ಕೆ ಭಾಳಷ್ಟು ಕಾರಣಗಳು ಇರ್ತಾವ आम्ही कन्नड बोलायला लागलो अज्जी आकी नम ನೋಡ್ತಾರ ನನ್ನ ನಮ್ ನೋಡ್ತಾರ ಏ ಮರಾಠಿ ಮಾತಾಡ್ರ ಲಕ್ಷ್ಮಿ ಅಜ್ಜಿ ಕೂಡ ಸೇಮ್ ಟು ಸೇಮ್ ನಾನು ಬಂದ ನನಗೆ ಯಾವ ಥರ ಇದೇನು ಎಕ್ಸ್ಪೀರಿಯನ್ಸ್ ಆಗಿತ್ತು ನೋಡ್ರಿ ಈಗ ಲಕ್ಷ್ಮಿಗೂ ಹಂಗೆ ಆಗತ್ತದು ಪರವಾಗಿಲ್ಲ ಹಂಗೆ ಮಾತಾಡಿದ್ರೆ ಕಲಿತದ ಮನುಷ್ಯ ಇಲ್ಲಿ ಕಲಿಯಲ್ಲ काओ अज्जी बोलल्यावरच येते ना नाहीतर येत नाही लाजून बसल्यावर येत नाही ನಮ್ಮ ಕೂಡ ಮಾತಾಡ ನನಗೆ ಏನೋ ಪರ್ಫೆಕ್ಟ್ ಇಲ್ಲ ನಾನು ಇನ್ನೂ ಅರ್ಧ ಟಕ್ಕೆ ಒಳಗಿದ್ದೀನಿ ನಾನು 50% ಅದೀನಿ ಮರಾಠಿ ಮಾತಾಡೋದು ಒಮ್ಮೆ स्पीड माताडತೀನಿ एकदम स्टॉप होते मराठी कधी कधी एक उच्चार येत नाही मला पण मराठी एक एक वर्ड मिस होते तेव्हा स्टॉप व्हायचं कधी पटपट बोलायला येते ना स्पीड जायचं ಥಂಡ ಅಜ್ಜಿ ಮನೇನಿ ಇಲ್ಲೇನು ಚಂದ ಐತಿ ಗ್ಯಾಲರಿ ಬಿಲರಿ ಎಲ್ಲ ಇಲ್ಲೇ ಬಂದಾವ ಅಷ್ಟು
ಬಾದಾಮ್ಕಾಯಿ ಆದ್ರೆ ಇಲ್ಲಿದಿಲ್ಲೇ ಹರ್ಕೊಳೋದು. ಓ ಅಶ್ವಿನಿ ವೈನಿ ಎಷ್ಟು ಸರಿ ಇಲ್ಲಿ ಒಂದು ಇದು ಟೊಂಗಿ ಕಡ್ದಾರಲ್ಲ ಇಲ್ಲೇ ಬರ್ತಿತ್ತು, ಇಲ್ಲಿದಿಲ್ಲೇ ಹರ್ಕೊಂತಿತ್ತಿರು ಅವರು ಪೇರು. ಈಗೆಲ್ಲ ನೆತ್ತಿ ಮ್ಯಾಗ ಆಗ್ಯಾವ್ರಿ. ಬಾದಾಮ್ಕಾಯಿ ಮಸ್ತ್ ಆಗ್ಯಾವ ನೋಡ್ರಿ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ. ಅದ್ರ ಇರ್ಲಿಕ್ಕಂದ್ರೆ ಅಪರೂಪ ಅನ್ಸುತ್ತ. ಈಗ ಎಲ್ಲ ಕಡೆ ಅವೇ 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 ತುಂಬ್ಯಾವ. ನನ್ನ ಅಲ್ಲಿ ಪೇರುಕಾಯಿಗ ನೋಡ ಲಕ್ಷ್ಮೀಗ ಇಲ್ಲಾಗ ನೋಡ್ರಿ ಎಲ್ಲ ಗ್ರೀನ್ ಗ್ರೀನ ವಿಡಿಯೋದಾಗ ಕ್ಯಾಪ್ಚರ್ ಆಗತ್ತದ ಗೊತ್ತಿಲ್ರಿ, ಕಾಣಿಸ್ತಿರ್ಬೋದು. ಅಲ್ಲಿ ಮತ್ತು ಅಲ್ಲಿ ಆಗ್ಯಾವ ನೋಡ್ರಿ. ಕಗ್ಗಿರತನ ಹರ್ಕೊಂಡ್ರೆ ಟೇಸ್ಟ್ ಅನ್ನಿಸ್ತಾವು. ಸ್ವಲ್ಪ ಅಣ್ಣ ಅದು ಅಂದ್ರೆ ಹುಳ ಬಿದ್ದು ಬಿಡ್ತಾವ. ನೀರು ಬಂದವ್ರಿ ಫ್ರೆಂಡ್ಸ. ಇವತ್ತು ನೀರು ಬಂದಿನ ಕೆಲಸನೇ ಸಾಗಲ್ಲ. ನಾನು ಪಾರ್ಸಲ್ ತೊಗೊಳಕಂತ ತಳಗೆ ಬಂದೆ. ಅದು ಇಷ್ಟೆಲ್ಲ ವಿಡಿಯೋಗಳನ್ನ ಅದು ಮಾತುಕತಿನ ಅದು ನಡ್ರಿ ಹೋಗೋಣ ಈಗ. ನೋಡ್ರಿ ಸದ್ಯಕ್ಕೆ ಹಾಂ ಗಿಫ್ಟನ್ನು ಓಪನ್ ಮಾಡತ್ತಾಳ ನನ್ನ ಮಗಳು. ಎಷ್ಟು ಖುಷಿ ನೋಡ್ರಿ ಈಕೀಗ. ನನ್ನ ಮಗ ತಳಗೆ ಹೋಗ್ಯಾನ್ರಿ ಅಜ್ಜಿ ಹತ್ರ. ಕಲರ್ ಚಂದ ಐತೆ ಅದು. ವಾವ್ ಸ್ನೇಹ, ಈ ಥರ ಹಾಕಕ್ಕೆ ಭಾರಿ ಇಷ್ಟ ಅವ್ರೀಗ. ಅದಕ್ಕೆ ನಿಂಗೆ ಕಳ್ಸ್ಯಾರ ಅವರು. ಮೊದಲಾತ್ ನೀವು ಮ್ಯಾಗಿಂದ ಹಾಕೊಳೋದು, ಅದ್ರ ಮ್ಯಾಗ ಅದನ್ನ ಹಾಕೊಳೋದು. बघ दीदीचे गिफ्ट ओपन केले. अज्जी दिले का? ಆಕಿಗೆ ಬ್ಯಾಡ ಅಂದ್ರೆ ಆಕಿ ಕೇಳಿಲ್ಲಕಿ ನಾನಾ ತೆಗಿತೀನಿ ಅನ್ಲಿಕ್ಕೆ. ನಾನು ತೆಗಿತಿದ್ನಲ್ಲ ಅಂತ ನಾವು ಓಪನ್ ಮಾಡ್ತಿದ್ನಲ್ಲ ಗಿಫ್ಟ್. ಚಂದ ಐತಿ. ಅದು ನಂಗೆ ಮಾಡಕತ್ತಿದೆ. ನಾನು ಇಂಥದ್ರೊಳಗೆ ಹಾಕೇ ಇಲ್ಲ ನನ್ನ ಮಗಳಿಗೆ. ಖರೇನೆ ಚಂದ ಮಸ್ತೆ. ನಾಳೆಗೆ ಹೊಸ ವರ್ಷ ಹಾಕೊಂಡ್ಬಿಡಕತ್ತಿ. ಹೊಸ ವರ್ಷಕ್ಕೆ ಹೊಸ ಅರಿವಿ. ನಾಳೆ ಜನವರಿ 1 ಅದಲ್ಲ. ಥ್ಯಾಂಕ್ ಯು ಹೇಳು ಅದು ಕೊಟ್ಟರಿಗೆ. ಅತ್ತೆ ಅಂತೇಳಿ ಮಾಮಗ ಇಬ್ಬರಿಗನ ಅದನ್ನು ಹಾಕಿದ ಮ್ಯಾಗ ವಿಡಿಯೋದಾಗ ನೋಡಕತ್ರಿ. ಬಾಯ್. ಲಕ್ಷ್ಮಿ ಮೆಂತೆಕಾಳು ಕೊಟ್ಟಿನ್ರಿ ಆಕಿಗೆ ಬೇಕಾಗಿತ್ತಂತ, ಹಂಗಾಗಿ ತೊಗೊಂಡು ಹೋದಳು ಫ್ರೆಂಡ್ಸ. ಹಂಗೆ ಇಲ್ಲಿ ನೀರು ಬಂದಾವ ನೋಡ್ರಿ. ನೀರು ಬಂದಾವ. ನಾನು ಇವಾಗ ನೀರು ತುಂಬಬೇಕು. ನೀರು ಬಂದಿನ ಕೆಲಸ ಜಾಸ್ತಿ ಇರ್ತೈತಿ. ಇವತ್ತು ಬೆಳಗ್ಗೆನೇ ಕಸ ಉಡ್ದೀನಿ ರೀ ಫ್ರೆಂಡ್ಸ. ಎಲ್ಲನೂ ಇಲ್ಲಿ ಮೆಳಗಿದ ಹುಡುಗಿ ಎಲ್ಲನೂ ತುಂಬಿನಿ. ಅಲ್ಲಿ ಒಂದು ಕುಟ್ರಿತ್ತು, ಈ ಕಡೆ ಒಂದು ಕುಟ್ರಿತ್ತು, ಖಾಲಿ ಮಾಡಿ ತುಂಬಿಟ್ಟಿನಿ. ಕಚ್ರ ಗಾಡಿನ ಬಂದಿಲ್ಲ. ಬಂದ್ಮ್ಯಾಗ ಒಕ್ಕಟ್ಟಿದ್ರಾತಂತೇಳಿ. ಇವತ್ತು ರವಿವಾರ ಐತಿ, ಬರ್ತಾ ಇಲ್ಲ ಗೊತ್ತಿಲ್ಲ ನೋಡ್ರಿ. ಇದು 31 ಡಿಸೆಂಬರ್ ತಾರೀಕಿಂದ ಲಾಗ್ ನೋಡ್ರಿ. ಇವ ನೋಡ್ರಿ ಪಾಪ ಅವಂದ ನೀನು ಓಪನ್ ಮಾಡಿದ್ದಿಲ್ಲ, ಮತ್ತು ನೀನು ಪುರ್ಸತಿಗೆ ಮಾಡಲಿಲ್ಲವ. ನಾನು ಹಂಗೆ ವಿಡಿಯೋ ಚಾಲು ಮಾಡಿದೆ. ಅವನಿಗೆ ಹಂಗಸ್ಬೇಡ ಈಗ. ಅವನಿಗೆ ಅದನ್ನು ಓಪನ್ ಮಾಡಕ್ಕೆ ಕೊಟ್ಟಿಲ್ಲ ನೀನು. ಮತ್ತು ಬಾ ಅಂದ್ರೆ ಲಗುಡ್ ಬರಲಿಲ್ಲಪ್ಪ ನೀನು. ಇಲ್ಲಿ ಬಿಡಪ್ಪ ನನ್ನ ಕೂಸು, ನೀನು ಬಂಗಾರ ಬಿಡಪ್ಪ. ಬರ್ತತ್ತಲ್ಲ. ನೀನು ಚಾಕ್ಲೇಟ್ ತೊಗೊಂಡು ರೊಕ್ಕ ಕೊಡ್ಲಿ ನಿನಗಿಲ್ಲ. ಮತ್ತೆ ಈಗ ನೀನು ಅವ್ನು ಬಿಟ್ಟು ಹರ್ದಿಲ್ಲ. ಅವಾರ ನೀನು ಕರ್ಕೊಂಡು ಹರ್ದಾನ. ಹೇಳ್ಬಿಡಪ್ಪ. ಇವು ನನ್ನ ಕೂಸು. ಸಾರಿ ಪಿಲ್ಲು, ಸಾರಿ ಸಾರಿ ಪಿಲ್ಲು, ಸಾರಿ. ಮತ್ತೆ ಅಳಗ್ ಬಿಟ್ಟಿದಿ ಹೊಲ್ಸಾಗತ್ತದು. ಇಲ್ತೋ ಹಿಡ್ಕೊ, ಇದು ಹಿಡ್ಕೊ, ಅದನ್ನ ಡ್ರೆಸ್ ಹಿಡ್ಕೊ. ಅವನೇ ಚಾಕ್ಲೇಟ್ ತೊಂಬೋರು. ಇಬ್ರಿಗೆ ರೊಕ್ಕ ಕೊಡ್ತೀನಿ. ಈಗ ಒಂದಿಷ್ಟು ಮಾಲಿಶ್ ಮಾಡ್ಬೇಕ್ರಿ. ನಿಮ್ಮ ಮೊನ್ನೆ ಪಿಲ್ಲು ಕೊಟ್ಟಿದ್ದೆ, ನಿಂಗೆ ಕೊಟ್ಟಿದ್ದ. ಅತ್ತೆ ಕಳ್ಸನ ಫೋಟೋ ತೆಗದು. ನೀರದೆಲ್ಲಾನು ಕೂಡ ತುಂಬದಾಯ್ತು ನೋಡ್ರಿ. ನೀರು ತುಂಬದಾದ್ಮ್ಯಾಗ ರೊಟ್ಟಿ ಮಾಡೀನಿ ಫ್ರೆಂಡ್ಸ. ಒಂದು 8 ರೊಟ್ಟಿ ಮಾಡಿ ನೋಡ್ರಿ. ಮೆತ್ತಗ ಜೋಳದ ರೊಟ್ಟಿ. ಅದು ಸ್ಟಾರ್ಟಿಂಗ್ ಜೋಳದ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ನಾವು ಚಪಾತಿಯಾರ ಮಾಡಲಿ ರೊಟ್ಟಿಯಾರ ಮಾಡಲಿ ಈ ಥರ ನಾವು ಬಿಲ್ಲಿ ಥರ ಮಾಡ್ತೀವಿ. 1 ರೂಪಾಯಿ ಕಾಯಿನ್ ಥರ ಮಾಡಿ ನಾನು ಜಾಸ್ತಿ. ಒಬ್ಬೊಬ್ರು ಇಷ್ಟಾಗಲ ಮಾಡ್ತಾರೆ. ಇಷ್ಟಾಗಲ ಅಂದ್ರೆ ಅದು ಚಿಪ್ಟಿ ಅಂತೇಳಿ ಮಾಡ್ತಾರೆ ನಮ್ಮ ಕಡೆಗೆ. ಹಿಟ್ಟು ನಾದಿದ್ಮ್ಯಾಗ ಅದು ಒಂದು ದೇವ್ರಿಗೆ ನೈವೇದ್ಯ ಏನೋ ಗೊತ್ತಿಲ್ಲ, ಒಂಥರ ಚಿಪ್ಟಿ ಅನ್ನಂಗೆ ಮಾಡ್ತಾರೆ. ಸೊ ಅದನ್ನ ಊಟ ಮಾಡಂಗಿಲ್ಲ. ಅದನ್ನ ಹಿಂಗೆ ಆಕ್ಳಿಗಾರ ಎದಕ್ಕಾರ ಹಿಂಗೆ ಕೊಡ್ತಿರ್ತಾರ. ನಾನೇನ ಮತ್ತೆ ಇಲ್ಲಿ ಆಕ್ಳಿಗದೇನು ಕೊಡಕ್ಕೆ ಹೋಗಂಗಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಈ ಥರ ಸಣ್ಣದು ಬೆಲ್ಲಿ ಮಮ್ಮಿ ದೊಡ್ಡದು ಮಾಡ್ತೀನಿ, ಮಮ್ಮಿಗೆ ಸಣ್ಣದು ಮಾಡ್ತೀನಿ ನೋಡ್ರಿ.
ಇಷ್ಟು 1 ರೂಪಾಯಿ ಕಾಯಿನ್ ಅಷ್ಟು ಯಾರು ಕೂಡ ರಂಗಕ್ಕೆ ಹೋಗ್ಬೇಡ್ರಿ. ಇದನ್ನ ಮೊದಲು ಹಂಚಿನಾಗ ಹಾಕಿ ಇದನ್ನ ಬೇಯಿಸಿ ತೆಗೆದಾದ್ಮೇಲೆ ಮತ್ತೆ ಉಳಿದ ರೊಟ್ಟಿ ಮಾಡೀನಿ. ಯಾಕಂದ್ರ ಆಕಳ ಇಲ್ಲೆಲ್ಲ ಬರ್ತಿರ್ತಾವ, ಬಟ್ ನಾನಾ ಕೂಡ ಹೋಗಿ ಹಾಕಕ್ ಹೋಗಂಗಿಲ್ಲ. ಸುಮ್ಮನೆ ಯಾಕೆ ಮತ್ತೆ ವೇಸ್ಟ್ ಮಾಡ್ಬೇಕಂತೇಳಿ ಈ ತರ ಮಾಡೀನಿ. ಸೊ ಒಂದೊಂದ್ಸಲ ನಾವ್ ಮಾಡೋ ಕೆಲ್ಸಗಳು ನಮಗೆ ಕಾಮಿಡಿ ಅಂತ ಅನ್ಸ್ಬಿಡ್ತಾವ ನೋಡ್ರಿ. ಅದ್ರ ಹಬ್ಬ ಹರಿ ಇದ್ದಾಗ ಮತ್ತೆ ಈಗ ಹೋಳ್ಗಿ ಪಳ್ಗೆ ಅದೆಲ್ಲ ಮಾಡ್ತೀನಿಲ್ಲ, ಅದನ್ನೆಲ್ಲ ದೊಡ್ಡ ಮಾಡಿ ಆಕಳಿಗೆ ಅದೆಲ್ಲನೂ ಕೂಡ ಕೊಡ್ತೀನಿ. ಈಗ ರೊಟ್ಟಿ ಮಾಡಿಟ್ಟಿನಿ. ಹಂಗೆ ರೊಟ್ಟಿ ಮಾಡಿದ್ಮ್ಯಾಗ ಹಂಚು ಬಿಸಿ ಇರ್ತದಲ್ಲ, ಅದ್ರ ಮ್ಯಾಗ ಹಂಗೆ ಹಂಚಿನ ಮ್ಯಾಗ ಹಾಲು ಕೂಡ ಇಟ್ಟಿದ್ದೆ ನಾನು. ಮ್ಯಾಗದೆಲ್ಲ ಕೆನಿ ಕಟ್ಟೈತಿ ಮಸ್ತಾಗಿ. ನನ್ನ ಮಗ ನೋಡಿದ್ರೆ ಬಿಡಂಗೆ ಇಲ್ಲ. ಇಲ್ಲಿ ನೋಡ್ರಿ, ಆಮೇಲೆ ಅದನ್ನ ತಿಂದು ಬಿಡ್ತಾನ. ಇಲ್ಲ ಪರವಾಗಿಲ್ಲ. ಸೊ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಕೂಡ ನಾನು ನೀಟಾಗಿ ಒರೆಸ್ಕೊಂಡಿನಿ. ಟ್ರೈ ಪಡಿಗೆ ಹಾಕ್ತೀನಿ. ಸರಿಗದು ಮೊಬೈಲ್ ವಚ್ಚಾಗಿ ಬಿದ್ದು ಬಿಡ್ತೀರಿ, ಒಂಚೂರು ಸ್ಕ್ರೂ ಲೂಸ್ ಥರ ಆಗ್ಯದದು. ಎಲ್ಲ ಫಿಟ್ ಮಾಡ್ತೀನಿ. ಮತ್ತೊಂದ್ಸರಿ ಹಿಂಗೆ ಮೊಬೈಲ್ ಹಾಕಿಬಿಟ್ಟೆ ಹಿಂಗೆ ಒಳಗೆ ಹಿಂಗೆ ಬಗ್ಗಿ ಬಿಡ್ತದೆ. ಸ್ವಲ್ಪ ವೇಟು ನೈತಿಲ್ಲ ನನ್ನ ಫೋನು. ಹಾಗಾಗಿ ಸದ್ಯಕ್ಕೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ. ಹಂಗೆ ರೊಟ್ಟಿ ಅದೆಲ್ಲ ಮಾಡಿ ಮೈ ತಕೊಂಡೆ. ಇನ್ನೊಂದೇನಪ್ಪ ಅಂದ್ರೆ ಚಪಾತಿ ಮಾಡಿದ್ರೆ ಅಷ್ಟು ಹಿಟ್ಟು ಸಿಡಿಯಲ್ರಿ. ಇದು ರೊಟ್ಟಿ ಮಾಡ್ತೀವಲ್ಲ ಟಪ 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 ಅಂತ ನಾನು ಜಗ್ಗಿ ಬಡಿತೀನಿ. ಹಂಗಾಗಿ ಎಲ್ಲ ನೈಟಿ ಇದೆಲ್ಲಾನು ಕೂಡ ಹಿಟ್ಟು ಹತ್ತಿ ಬಿಡ್ತೈತಿ. ಅದು ಹಿಂದೆಗಡೆ ಚಂತನ ವೈನ್ ಆಗಂಗಿಲ್ಲ, ಏನಾಗಂಗಿಲ್ಲ. ಮತ್ತು ನೀರು ಬಂದಿನ ನನಗೆ ದಗ್ದಸ್ ಆಗಂಗಿಲ್ಲ, ಹಂಗ ಆಗ್ಬಿಡ್ತೈತಿ. ಈಗ ಯಾಕಂದ್ರೆ ಹೊರಗದೆಲ್ಲ ಅಂಗಳ ಪಂಗಳ ಅದನ್ನೆಲ್ಲ ಕಸ ಹುಡುಕ್ತೀನಲ್ಲ, ಒತ್ತು ಸಾಲಂಗಿಲ್ಲ ನನಗೆ. ವಿಡಿಯೋ ಕೆಲಸ ಅದು ಎಲ್ಲ ಮಾಡ್ಕೊಂಡು ಜಳಕ ಮಾಡಿದಾದ್ಮ್ಯಾಗ ಪೂಜೆನೂ ಕೂಡ ಮಾಡೀನಿ. ಸಿಂಪಲ್ ಆಗಿರ್ತೈತಿ ನಮ್ಮ ಮನೆ ದೇವ್ರ ಪೂಜೆ. ನೀವು ನೋಡ್ತಿರ್ತೀನಿ. ನಾನು ಅನ್ನ ಇಡಬೇಕು. ಅಕ್ಕಿ ಎಲ್ಲ ಫುಲ್ ಖಾಲಿ, ಅಕ್ಕಿ ಡಬ್ಬಿ ಖಾಲಿ ಆಗೈತಿ. ತಿಂಗಳ ಮಾಲೆಲ್ಲಾನು ದಿನಸಿ ಖಾಲಿ ಆಗ್ಯಾವ್ರಿ ಫ್ರೆಂಡ್ಸ್. ನಾಳೆಗೆ ಹೆಂಗ 1ನೇ ತಾರೀಕಲ್ರಿ. ಇದು ಡಿಸೆಂಬರ್ 31ನೇ ತಾರೀಕಿಂದ ವ್ಲಾಗ್ ನೋಡ್ರಿ ಫ್ರೆಂಡ್ಸ್. 1-2 ದಿನ ಲೇಟಾಗಿ ಬರ್ಬೋದು. ಸೊ ಅಂದ್ರೂ ಕೂಡ ನೋಡಿ ಸಪೋರ್ಟ್ ಮಾಡ್ರಿ. ಈಗೇನು ಜಾಸ್ತಿ ಪೆಂಡಿಂಗ್ ಏನು ವಿಡಿಯೋಗಳು ಇರಂಗಿಲ್ಲ. ಲಘು ಲಘುಲು ಇನ್ನಲ್ಲೇ ಹಾಕ್ತೀನಿ. ಇದು ಒಂಚೂರು ಮನೆಯದೆಲ್ಲ ಒರೆಸಬೇಕಂತೇಳಿ ಆ ಕಡೆ ಇಟ್ಟು ಎಲ್ಲ ಕಸದೆಲ್ಲ ಹೊಡ್ದೀನಿ. ಒರೆಸಿದ್ರೆ ಮನೇನ ಕೆಲಸ ಆಗುತ್ತಾ. ಮತ್ತೆ ಒಂಚೂರು ಅನ್ನ ಇಡಬೇಕು. ಅದ್ರ ರೇಷನ್ ಹಾಕಿದ್ದ ಅನ್ನ ಇಟ್ಬಿಡ್ತೀನಿ ನಾನು. ಅಂದ್ರೆ ನಾಳೆಗೆ ಅದು 1ನೇ ತಾರೀಕೆಲ್ಲ ಒಮ್ಮೆ ತುಂಬಿಡ್ತೀವಿ. ಸೊ 1-2 ದಿನ ರೇಷನ್ ಅಕ್ಕಿ ಉಣ್ರಿ ಏನಾಗಂಗಿಲ್ರಿ. ನಮಗ ಹೇಳ್ಕೊಳಕ್ಕೂ ಅದು ಕಮ್ಮಿ ಅಂತ ಅನ್ಸಂಗಿಲ್ಲ, ಅದು ಊಟ ಮಾಡೋಕ್ಕೂ ಕಮ್ಮಿ ಅಂತ ಅನ್ಸಂಗಿಲ್ಲ. ಯಾಕಪ್ಪ ಅಂತಂದ್ರ ಈಗೇನೆಲ್ಲ ಹೈಪ ಅಂತ ಕೇಸಿ ಎಲ್ಲ ಅದೇ ಚಲೋಕಿನ ಊಟ ಮಾಡ್ತೀವಿ. ಹಿಂಗೆಲ್ಲ ಹಿಂಗೆ ಹೇಳ್ಕೊಳಕ ನನಗೆ ಆಗಂಗಿಲ್ಲ. ನನಗದು ನನ್ನ ಒಂದು ಮನ್ಸಿಗೆ ಅದು ಇದನ್ನು ಅಂತ ಅನ್ಸಂಗಿಲ್ಲ. ಯಾಕಪ್ಪ ಅಂದ್ರೆ ಈಗ ನಾವು ಏನ್ ಹೇಳ್ಕೊಂಡ್ರೆ ಏನೈತ್ರಿ ಅದ್ರಾಗ ಏನ್ ಕಮ್ಮಿ ಆಗುತ್ತೆ ಹೇಳಿ. ರೇಷನಕ್ಕೆ ಅನ್ನ ಊಟ ಮಾಡ್ತೀವಪ್ಪ ಅಂದ್ರೆ ಒಬ್ಬೊಬ್ರು ಅದು ಅಸಹ್ಯ ಅಂತಿಗೆ ಅನ್ಕೊಂತಾರ. ಏನಿಲ್ರಿ, ಯಾವಂತೂ ತನ್ನ ಅದು ರೇಷನ್ ಅಕ್ಕಿನೇ ಇರ್ಲಿ ಚಲೋ ಅಕ್ಕಿನೇ ಇರ್ಲಿ, ಅನ್ನನೇ. ಈ ರೇಷನ್ ಅಕ್ಕಿ ಅಂದ್ರ ಸ್ವಲ್ಪ ಉಣ್ತೀವಿ, ಚಲೋ ಅಕ್ಕಿ ಅನ್ನೋದು ಒಂದಿಷ್ಟು ಉಣ್ತೀವಿ. ಏನಿಲ್ಲಲ್ರಿ, ಯಾವ್ದೇ ಉಂಡ್ರು ಅದು ಹೈಫೈಯರ್ ಉಣಲಕ್ಕ, ಅದು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಅಡ್ಗೆ ಮಾಡಿದಾರ ಉಣಲಕ್ಕ, ಇಲ್ಲ ಹೋಟೆಲ್ದಾಗರ ಉಣಲಕ್ಕ. ನಮ್ಮ ಹೊಟ್ಟಿಗೆ ಎಷ್ಟು ಹಿಡಿಸೈತ್ಲಾ ಅಷ್ಟೇ ಉಣ್ತೀವಿ. ಅದು ಹೈಫೈ ಅಂತೇಳಿ ಕೊಂಡಾಪಟ್ಟಿ 2 ದಿನಕ್ಕೆ ಆಗಷ್ಟು ಒಮ್ಮೆ ಹೊಟ್ಟೆಗೆ ಇಟ್ಕೊಂಡೇನು ಬರಲ್ಲಲ್ರಿ. ಯಾಕಂದ್ರೆ ನಾವು ಎಲ್ಲ ಹೆಂಗ್ ಬರ್ತಲ್ಲ ಹಂಗ ಹೋಗಿರ್ತೀನಿ ನಾನು. ಹಂಗ ಬೇಕು ಹಿಂಗ ಬೇಕಂತ ತಿನ್ನಂಗಿಲ್ಲ. ಯಾಕಂದ್ರೆ ನಾವು ಏನ್ ಅಂತ ಪರಿ ಶ್ರೀಮಂತರ ಮನೆಗೆ ಹುಟ್ಟಿಲ್ಲ, ಶ್ರೀಮಂತರಿಗೆ ಜೀವನನು ಕೂಡ ನಾವು ಮಾಡಿ ಬಂದವರಲ್ಲ. ತವ್ರ ಮನೆಗೂ ಬರ್ತಾನೆ ಇತ್ತು. ತವ್ರ ಮನೆಗೂ ಕೂಡ ಎಲ್ಲಾ ರೀತಿಯಾದಂತ ಕಷ್ಟಗಳನ್ನ ನಾವು ಕೂಡ ಅಂದ್ರೆ ನಮಗಷ್ಟು ನಮ್ಮ ತಂದೆ ತಾಯಿ ತೋರಿಸ್ಕೊಟ್ಟಿಲ್ಲ. ಬಟ್ ನಮಗೇನೋ ಹೊಟ್ಟಿ ತುಂಬಾ ಊಟ, ಮೈ ತುಂಬಾ ಬಟ್ಟಿ, ಇದಂಗರು ನಮ್ಗ ಯಾವತ್ತೂ ಕಡಿಮೆ ಆಗಿಲ್ಲ. ಅಂತದ್ರಾಗ ನಾವು ಬಂದೀವಿ. ಈಗನು ಅಷ್ಟೇ, ಏನ್ ಇರ್ತಲ್ಲ ಅದ್ರಾಗ ಸುಖದಾಗದೀವಿ, ಅದ್ರಾಗ ನೆಮ್ಮದಿ ಆಗದೀವಿ. ಅದ್ರಾಗ ಒಬ್ಬೊಬ್ರು ಹೇಳ್ಕೊಳಂಗಿಲ್ಲ. ಬಟ್ ನನಗದು ಹೇಳ್ಕೋಬಾರ್ದು ಅಂತ ಒಂದಿನೂ ಮನ್ಸಿಗೆ ಬಂದಿಲ್ಲ. ಯಾಕ್ರಿ ಅದೇನ್ ಕಮ್ಮಿ ಅಲ್ರಿ. ಎಷ್ಟೋ ಜನರಿಗೆ ಅದ್ರ ಕೂಡ ಸಿಗಲ್ಲ ರೇಷನ್ ಅಕ್ಕಿನೂ ಊಟ, ಹೌದಿಲ್ರಿ. ಸೊ ಹಾಗಾಗಿ ಯಾವ್ದಕ್ಕೂ ಕೂಡ ನಾವು ಊಟ ಮಾಡೋದಾಗ್ಲಿ, ನಾವು ಜೀವನ ಮಾಡೋದಾಗ್ಲಿ, ಅದನ್ನ ನಾವು ಹೇಳ್ಕೊಂಡ್ರ ಅದು ಇನ್ನಷ್ಟು ನಮ್ಮಂತರ್ನ ನೋಡಿ ಕೆಲವೊಂದಿಷ್ಟು ಜನರು ಇನ್ಸ್ಪೈರ್ನು ಕೂಡ ಆಗೋ ಚಾನ್ಸಸ್ ಇರ್ತೈತಿ. ಸೊ ಹಾಗಾಗಿ ನಾನು ಹಿಡಿದಾಗ ನಾನು ನನ್ನ ಕಷ್ಟ ಸುಖನ ಶೇರ್ ಮಾಡ್ಕೊಂತಿರ್ತೀನಿ. ನನಗೆ ಯಾವತ್ತು ನನ್ನ ಜೀವನ ನನಗೆ ಅಸಹ್ಯ ಅಂತ ಅನ್ಸೇ ಇಲ್ಲ. ನಿಜವಾಗ್ಲು ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಐತಿ, ನನ್ನ ಬಗ್ಗೆ ನನಗೆ ಹೆಮ್ಮೆ ಐತಿ. ಸೊ ಹಾಗಾಗಿ ನಮ್ದು ಏನ್ ಇರ್ತಲ್ಲ ನನ್ನ ಜೀವನನ ನಾನು ನಿಮ್ ಜೊತೆಗೆ ಹಂಚ್ಕೊಳೋದ್ರಿಂದ ಎಲ್ಲರೂ ಹಂಚ್ಕೊಂತಾರೆ. ನಾವು ಬೇಕೆ ಅಂತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಆಗಿರ್ಬೋದು, ಲೈಫ್ ಆಗಿರ್ಬೋದು ಹಂಚ್ಕೊಂತಾರೆ. ಎಲ್ಲೋ ಕೆಲವೊಬ್ರಿಗೆ ಇಷ್ಟ ಇರಂಗಿಲ್ಲ. ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು. ಆದ್ರ ನಮ್ಮನ್ನ ನೋಡದೇ ಇರೋರಿಗೆ ನಾವೇನಾದ್ರು ಸುಳ್ಳು ಹೇಳಿ ನಾವ್ ಹಂಗ ಇದ್ವಿ ನಾವ್ ಹಂಗೆ ಜೀವನ ಮಾಡಿ ಹಿಂಗೆ ಜೀವನ ಮಾಡಿದ ಅಂದ್ರೆ ಕೆಲವೊಂದು ಜನ ನಂಬಿಡ್ಬೋದು. ಆದ್ರ ನಾವು ಹಿಂಗ ಬಂದಿರ್ತೀವಿ ಹೆಂಗಿಲ್ಲ ಅಂತೇಳಿ ನಮ್ಮವರು ಒಂದಷ್ಟು ಜನ ನೋಡಿರ್ತಾರಲ್ಲ.
ಸೊ ಹಾಗಾಗಿ ನಾನು ಸುಸುಳು ಏನಾದ್ರು ಹೇಳ್ಕೊಂಡ್ ಹೋದ್ರು ಅವರಿಗೆ ನಾನು ನೆಗೆಟಿವ್ ಆಗ್ಬಿಡ್ತೀನಿ. ನನಗೆ ಒಟ್ಟ ನೆಗೆಟಿವ್ ಆಗಕ್ಕೆ ಇಷ್ಟ ಇಲ್ರಿ, ಹೌದಿಲ್ಲ? ಸೊ ಏನ್ ಇದ್ದಿದ್ದನ್ನ ನಾನು ಪಾಸಿಟಿವ್ ಆಗಿನೇ ನನ್ನ ಚಾನಲ್ ಅನ್ನ ತಗೊಂಡ್ ಹೊಂಟೀನಿ. 3 ವರ್ಷ ಆಯ್ತು, ಅಲ್ಲಿಂದ ತನ ನನ್ನ ಚಾನಲ್ ಪಾಸಿಟಿವ್ ಐತಿ. ಆಗ ಎಲ್ಲೋ ಅಲ್ಲೊಂದ್ ಇವಾಗ ಒಂದಷ್ಟು ನಾವೆಲ್ಲರನ್ನು ಮೆಚ್ಚಿಸಕ್ ಆಗಲ್ಲ, ನಾವೆಲ್ಲರಿಗೂ ಇಷ್ಟ ಆಗೋ ತರ ಜೀವನ ಮಾಡಕ್ ಆಗಂಗಿಲ್ಲ. ನಮ್ಮಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಸೊ ಅದೇ ತರ ನಾವ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಕ್ ಹೋದ್ರೆ ಅವ್ರಿಗೆ ಭಾಳ ಸಿಟ್ಟು ಬರ್ತಿರ್ತೈತಿ. ಸೊ ಹಾಗಾಗಿ ನಮ್ ಜೀವನ ನಾವ್ ಶೇರ್ ಮಾಡ್ಕೊತಿರ್ತೀವಿ. ನಾವ್ ಯಾರನ್ನೂ ಏನಂದ್ರ ಯಾರನ್ನೂ ಇದ್ರೊಳಗ ಇಷ್ಟ ಇಲ್ಲಾರ್ದವ್ರನ್ನ ಏನೋ ತಂದು ಮಾಡಿ ಅವ್ರನ್ನ ತೋರಿಸಿ ಸುಮ್ನೆ ಎಲ್ಲ ನಾವ್ ಒಂದು ನ್ಯೂ ಸೆನ್ಸ್ ನ ಕ್ರಿಯೇಟ್ ಕೂಡ ಮಾಡಕ್ ಹೋಗಲ್ಲ, ಏನೇ ಇಲ್ಲ. ನಂದು ಎಷ್ಟ್ ಐತಿ ನಾ ಅಷ್ಟ್ ಮಾಡ್ಕೊತ ಹೊಂಟೀನಿ. ಇಷ್ಟ ಇದ್ದವ್ರು ಬಂದಿರ್ತಾರ, ನನ್ನವರು ನನ್ಗೋಸ್ಕರ ಬಂದಿರ್ತಾರ, ಅವ್ರನ್ನ ಯಾವತ್ತೂ ರೆಸ್ಪೆಕ್ಟ್ ಕೊಡ್ತೀನಿ ಫ್ರೆಂಡ್ಸ್. ಯಾವತ್ತೂ ಯಾರಿಗೂ ನಾನು ಫೋರ್ಸಬಲ್ ಆಗಿ ವಿಡಿಯೋದೊಳಗ ತಗೊಳೋದಕ್ಕೆ ಇಷ್ಟಪಡಂಗಿಲ್ಲ. ನಿಮ್ಗೆ ಮೇನ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಯಜಮಾನ್ರೆ ತಗೋರಿ. ನನ್ 3 ವರ್ಷ ಆಯ್ತು, ಈಗೇನು ಒಂದ್ 2 ತಿಂಗಳದಾಗ ಅವ್ರೊಂದಷ್ಟು ಓಪನ್ ಅಪ್ ಆಗಿ ವಿಡಿಯೋದೊಳಗ ಕ್ಯಾಮರಾ ಫೇಸ್ ಮಾಡಕತ್ತಾರ. ಅದನ್ನ ಬಿಟ್ರ ನಾನು ಅವ್ರಿಗೆ ಇಷ್ಟ ಇಲ್ಲ ಅಂತೇಳಿ ನನ್ ಗಂಡಗನ ಫೋರ್ಸ್ ಮಾಡಿ ನಾನು ವಿಡಿಯೋದೊಳಗ ತಗೊಂಡಿಲ್ಲ. ಅಂತದ್ರೊಳಗ ಬೇರೆದವ್ರಿಗೆ ಯಾರಿಗಾದ್ರೂ ನಾನು ಯಾಕೆ ಫೋರ್ಸ್ ಮಾಡಿ ವಿಡಿಯೋದೊಳಗ ತಗೊಂಡಿ, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಎಲ್ಲರಿಗೂ ಅವ್ರವ್ರದೇ ಆದ ಒಂದಷ್ಟು ಪ್ರೈವೇಸಿ ಲೈಫ್ ಇರ್ತದ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಕ್ ಹೋಗಂಗಿಲ್ಲ. ಸೊ ಇವತ್ತ ವರ್ಷದ ಎಂಡ್ ಅಂದ ಈ ಒಂದು ಮಂತ್ ಎಂಡ್ ಅಂತ ಹೇಳ್ಬೋದು ನೋಡ್ರಿ. 12 ತಿಂಗಳದೊಳಗ ಇದು ಲಾಸ್ಟ್ನೇ ದಿನ. ಮತ್ತ ನಾಳೆಗೆ ಹೊಸ ವರ್ಷ ಜನವರಿ. ಇದನ್ನ ಕೆಲವೊಂದಷ್ಟು ಜನರು ಆಚರಿಸ್ತಾರ, ಕೆಲವೊಂದಷ್ಟು ಜನರು ಆಚರಿಸಂಗಿಲ್ಲ. ಈಗಂತೂ ನಾನು ಹೇಳೋ ಪ್ರಕಾರ ಪ್ರತಿದಿನನೂ ಕೂಡ ನೀವು ಒಂದು ಹೊಸ ಜೀವನ, ಒಂದು ಹೊಸ ವರ್ಷನ ಅಂತಾನೆ ಆಚರಿಸ್ಕೊಂತ ಹೋಗ್ಬೇಕು. ನಾನು ಹಂಗೆ ಮಾಡಾಕತ್ತೀನಿ. ಯಾಕಂದ್ರೆ ಈಗಿಂದೆಲ್ಲ ನೋಡ್ತಿರಲ್ಲ, ಕೆಲವೊಂದಿಷ್ಟೆಲ್ಲ ಕೆಟ್ಟ ಸುದ್ದಿಗಳು ಕೇಳ್ತೀವಿ, ನೋಡ್ತೀವಿ. ನಮ್ಮ ಅಕ್ಕಪಕ್ಕದಾಗ ಆಗಿರ್ಬೋದು, ಊರಾಗ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ದಾಗ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಾಗ ಆಗಿರ್ಬೋದು, ಏನೆಲ್ಲ ಎಲ್ಲ ಕೆಟ್ಟ ಸುದ್ದಿ ಇದ್ದೀವಿ. ನಾವು ಹೊತ್ತೊಂಡ್ರೆ ಸೋಷಿಯಲ್ ಮೀಡಿಯಾ ನಾವು ಒಂದೊಂದ್ಸರಿಗೆ ನ್ಯೂಸ್ ಚಾನಲ್ದಾಗ ನೋಡಕ್ ಹೋದ್ನಪ್ಪ ಅಂತಂದ್ರೆ ಏನಪ್ಪ ಇಂತಿಂತ ಸುದ್ದಿ ಬರ್ತಾವು, ಹೆಂಗ ಜೀವನ ಈ ತರ ಎಲ್ಲ ನಡೆಯಕತ್ತಾವಪ್ಪ ಅನ್ನಂಗ ಅನ್ಸ್ಬಿಡ್ತೈತಿ. ಇವತ್ತು ನಾವ್ ಅದೇವಪ್ಪ ಅಂತಂದ್ರೆ ಅದು ಇವತ್ತು ನಮ್ಗೆ ಹೊಸ ವರ್ಷನೇ ಅನ್ಬೋದು, ಹೊಸ ಜೀವನೇ ಅನ್ಬೋದು. ಆ ತರ ತಿಳ್ಕೊಂಡು ಹೋಗ್ಬಿಡ್ಬೇಕು. ನಾನು ಹಂಗೆ ಹೊಂಟೀನಿ. ಸೊ ನಾಳೆಗೆ ಹೊಸ ವರ್ಷ ಅಂತ ಕೇಸಿನೇ ಅನ್ಕೋರಿ. ಆಲ್ಮೋಸ್ಟ್ ಅಲ್ಲಿ ಎಲ್ರು ಯುಗಾದಿ ಅಂತ ಕೇಸಿ ಅನ್ಕೋತಾರ ನಮ್ಮ ಸಂಪ್ರದಾಯ ಪ್ರಕಾರ. ಬಟ್ ಇದು ವರ್ಷ ಅಂತ ಬಂದ್ಮ್ಯಾಗ ನಾಳೆಗೆ ವರ್ಷದ ಮೊದಲನೇ ದಿನ ಜನವರಿ. ಸೊ ಹಾಗಾಗಿ ಎಲ್ರು ಕೂಡ ಸೆಲೆಬ್ರೇಷನ್ ಮಾಡ್ರಿ. ಖುಷಿಯಾಗಿರೋದು ಅಷ್ಟೇ ಮುಖ್ಯ. ನಾವು ಖುಷಿಯಾಗಿರ್ಬೇಕು ಅನ್ನೋದಕ್ಕೆ ಒಂದ್ ಏನಾದ್ರೂ ನಮ್ಗೆ ಕಾರಣ ಬೇಕು. ಸೊ ಅದು ಬಂದಾಗ ಯಾಕೆ ಅದನ್ನ ನಾವು ಮಾಡದೇ ಇರೋ ತರ ಅದನ್ನ ನಾವು ಕಳ್ಕೋಬೇಕು, ಹೌದಿಲ್ರಿ? ಸೊ ಹಾಗಾಗಿ ಎಲ್ರಿಗೂ ಕೂಡ ಮೊದಲೇದಾಗಿ ಫಸ್ಟ್ಗೆನೆ ಹೇಳ್ಬಿಡ್ತೀನಿ, ಈ ವಿಡಿಯೋ ಆಕಷ್ಟೊತ್ತಿಗೆ ಆಗಿರ್ತೈತಿ ಜನವರಿ 1. ಬಟ್ ಅಂದ್ರೂ ಕೂಡ ಎಲ್ಲರಿಗೂ ಕೂಡ ನಾವು ಪ್ರತಿ ದಿನಾನು ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ಕೊತ ಹೋಗೋನು, ನಮ್ಮ ಜೀವನನ ನಾವು ಖುಷಿಯಾಗಿ ಇಟ್ಕೊಂಡು ಹೋಗಂಬಂತ ಕೇಸಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಹಂಗೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಈಗ ಅನ್ನ ಕಚ್ಬೇಕು, ಅದ್ರಾಗ ಒಂಚೂರು ಬಾಳುಳ ಅದೆಲ್ಲನೂ ಕೂಡ ಇರ್ತಾವ್ರಿ. ರೇಷನ್ ಅಕ್ಕಿ ನೋಡ್ರಿ, ರೇಷನ್ ಅಕ್ಕಿ ಒಂದು ಟಾಪಿಕ್ ಇಂದ ಇಷ್ಟೊತ್ತನ ನನಗೆ ಮಾತಾಡೋತರ ಆಯ್ತು. ಕ್ಯಾಮರಾ ಆನ್ ಮಾಡಿದ್ರೆ ನಾನ್ ಸ್ಟಾಪ್ ಮಾತಾಡ್ತಿರ್ತೀನಿ ನಾನು. ಹಂಗೆ ಏನೇನು ಇಲ್ಲಿ ಏನೇನು ಬರ್ತೈತಿ ಇಲ್ಲಿ ಹಂಗೆ ಹೇಳ್ತಾ ಹೋಗ್ತಿರ್ತೀನಿ. ಸೊ ಯಾರಿಗಾದ್ರೂ ಇಷ್ಟತನ ಮಾತಾಡಿದಕ್ಕೆ ಬೋರ್ ಆಗಿದ್ರೆ ಖಂಡಿತ ಒಂದ್ ಸಾರಿ ಇರಲ್ಲಕ್ಕ. ಇನ್ನೊಂದು ನನ್ನ ಸ್ವಲ್ಪ ಇಂಗ್ಲಿಷ್ ಪದಗಳನ್ನ ನಾನು ಉಚ್ಚಾರ ಮಾಡತ್ನಾಗ ಅದು ಪರ್ಫೆಕ್ಟ್ ಅಂತಾಗೆ ಅನ್ಸಂಗಿಲ್ಲ. ಸೊ ಅದನ್ನ ನೀವು ತಿದ್ದಿ ಹೇಳಿರ್ತೀರಿ, ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಪಕ್ಕ ಏನಂದ್ರ ಕನ್ನಡ ಮೀಡಿಯಂದೊಳಗನೆ ಕಲ್ತಿರುವಂತವಳು, ಇಂಗ್ಲಿಷ್ ಮೀಡಿಯಂದೊಳಗೆ ಕಲ್ತಿಲ್ಲ. ಬಟ್ ಅಂದ್ರೂ ಕೂಡ ನಾನು ಚಾನಲ್ಗೆ ಮೇನ್ ಇಂಗ್ಲಿಷನ್ನು ಕೂಡ ಬೇಕಾಗ್ತದ. ಅದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಹೊರಟಿದ್ದೀನಿ. ಸೊ ಉಚ್ಚಾರ ಮಾಡುವಾಗ ನಾನು ಅದು ಕರೆಕ್ಟ್ ಆದ್ರೂ ಒಂದ್ಸರಿ ಅದು ಉಚ್ಚಾರ ಅದು ಬೇರೆ ತರ ಬಂದಿರ್ತೈತಿ. ಯಾಕಂದ್ರೆ ನಾವು ಭಾಳ ಕನ್ನಡ ಮಾತಾಡ್ತೀವಿ, ಇಂಗ್ಲಿಷ್ ಪದನ ಜಾಸ್ತಿ ಯೂಸ್ ಮಾಡಕ್ ಹೋಗಂಗಿಲ್ಲಲ್ಲ. ಹಂಗಂತೇಳಿ ಒಂದೊಂದು ಪದ ಸ್ವಲ್ಪ ಆಗಿರ್ತಾವ. ಸೊ ಆ ಮಿಸ್ಟೇಕ್ ಅನ್ನ ನೀವು ಟೈಟಲ್ದಾಗ ಆಗಿರ್ಬೋದು, ನನ್ನ ಉಚ್ಚಾರದೊಳಗೆ ಆಗಿರ್ಬೋದು, ಅದನ್ನ ಕಂಡು ಹಿಡಿದು ನೀವು ಅಷ್ಟೊಂದು ಅಬ್ಸರ್ವ್ ಮಾಡಿ ನನಗೆ ನೀವು ಕಮೆಂಟ್ ಮಾಡ್ತಿರಲ್ಲ, ಅದು ನನಗೆ ಭಾಳ ಖುಷಿ ಕೊಡ್ತೈತಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ತಿದ್ದು ಹೇಳ್ತಾರಲ್ಲ, ಆ ಥರ ನೀವು ಆ ಕೆಲಸ ಮಾಡ್ತೀರಿ. ಥ್ಯಾಂಕ್ ಯು. ಯಾಕಂದ್ರೆ ನಾನು ಒಬ್ಳೇ ಇರ್ತೀನಿ, ನನಗೆ ತಿದ್ದಷ್ಟು ನಾನು ಹೇಳ್ಕೊಂತ ಹೋಗ್ತಿರ್ತೀನಿ. ನೀವು ಸಾಕಷ್ಟು ಜನರು ನೋಡ್ತಿರ್ತಿರಲ್ಲ, ನಿಮ್ಮಷ್ಟು ನಂಗೆ ಗೊತ್ತಿರಂಗಿಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಹೊರಗಿಂದೆಲ್ಲ ಕೆಲ್ಸ ಕುಂತೈತ್ರಿ, ಬಾಂಡೆ ಅದಾವು, ಒಗ್ಯಾಣದವು, ಅದನ್ನು ಕೂಡ ಮಾಡ್ಬೇಕ. ಯಾಕ ಕಣ್ಣು ಒಂಚೂರು ಈಗ ಉರ್ದಂಗ ಹಾಕತ್ತವ್ರಿ, ಒಂದ್ ಸ್ವಲ್ಪ ಕಾವದಾಗೈತೆ ಭಾಳ. ಯಾಕಂದ್ರ 4 ದಿನ ನಾವು ಜಾಸ್ತಿ ಲಗುಟ್ ಹೇಳೋದು, ಲೇಟ್ ಮಾಡಿ ಮುಕ್ಕೊಳೋದು, ಮತ್ತೆ ಹಿಂಗ್ ತಿರ್ಗಾಡೋದು ಮಾಡೋದಾಗೈತ್ಲ. ಹಂಗಾಗಿ ಒಂಥರ ಸುಸ್ತಿನೊಳಗ ಒಂಥರ ಮೈ ಸೊಗಸಿಲ್ಲದಂಗ ಅಂತ ಆಗೈತಿ. ಅದಕ್ಕಾಗೈತೆ ಏನಾಗೈತು ಕಣ್ಣು ಅದು ನಿದ್ದಿಗೆಟ್ಟದಕ್ಕೂ ಅದಕ್ಕೇನೋ ಆಗತ್ತೇನ. ಮುಂದೆ ಅಕ್ಷರಗಳು ಹಿಂಗ್ ದೂರಿಂದ ಏನ್ ಅನ್ಸಲ್ರಿ, ಹಿಂಗ್ ಮುಂದೆ ಹಿಡ್ತೀನ ಒಂಥರ ಒಂದ್ಸರಿ ಮಂಜು ಡಬಲ್ ಕಾಣಕತ್ತಾವ. ಮೊನ್ನೆನೇ ಹೇಳಿ ನಾ ವಿಡಿಯೋದೊಳಗ
ಬಟ್ ಒಂದಿನ ಹೋಗಬೇಕ್ರಿ. ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಅದು ಕಣ್ಣಿಗೆ ಅದ್ರ ಬಗ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಿತ್ತಪ್ಪ ಅದಕ್ಕೆ ಸಪ್ರೇಟಾಗಿ ಚಸ್ಮಾ ಗಿಸ್ಮಾ ಏನಾದರೂ ಕೊಡ್ತಾರೋ ಮಾಡ್ತಾರೋ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನನಗೆ ಅಷ್ಟೊಂದೇನು ಇದು ಇಲ್ಲ. ಸೊ ಹಾಗಾಗಿ ಜಾಸ್ತಿ ಮೊಬೈಲ್ ನೋಡೋದ್ರಿಂದ ಆ ಮೊಬೈಲಿಂದ ನಮ್ಮ ಕಣ್ಣಿಗೆ ಏನೋ ಅಡ್ಡ ಪರಿಣಾಮ ಆಗದೆ ಇರೋ ಥರ ಏನಾದರೂ ಸಜೆಷನ್ ಇದ್ರೆ ಖಂಡಿತ ಕೊಡ್ರಿ ಫ್ರೆಂಡ್ಸ. ಮತ್ತೆ ಸಿಗ್ತೀನಿ. ಮನ್ಯಾಗೂ ಏನೂ ಇರಲಿಲ್ಲ ಫ್ರೆಂಡ್ಸ. ಕಾಯಿಪಲ್ಲೆ ಮಧ್ಯಾಹ್ನ ಯಜಮಾನ್ರಿ ಕೆಲಸದಿಂದ ಬರತ್ನ್ಯಾಗ ಕಾಯಿಪಲ್ಲೆನೂ ಕೂಡ ತೊಗೊಂಬಂದಾರ ನೋಡ್ರಿ. ಬೆಳಗ್ಗೆ ನಾನು ಹೋಗ್ತಿದ್ದೆ, ಅದು ಗಾಡ್ಯಾಗ ಪೆಟ್ರೋಲ್ನೂ ಕೂಡ ಇರಲಿಲ್ಲ. ಸೊ ಹಾಗಾಗಿ ಮತ್ತು ಅವರೇ ತೊಗೊಂಬಂದಾರ ನೋಡ್ರಿ ಮಧ್ಯಾಹ್ನ. ಇವಾಗ ಏನೈತಿ ಗಜ್ಜರಿ ಮತ್ತು ಸೌತೆಕಾಯಿ ತೊಳೆದು ಕಟ್ ಮಾಡಿ ಇಟ್ಟಿನಿ ಈ ಥರ. ಅಲ್ಲಿ ನೋಡ್ರಿ ಕಾದಿದ್ವಿ ಇಲ್ಲೇ ಅದಾವು ಮಾಟಿಗಳು, ಇದ್ರಾಗ ರೊಟ್ಟಿ ಅದಾವು. ಹಂಗೆ ನೋಡ್ರಿ ಇಲ್ಲಿ ಇದ್ರೊಳಗೆ ಸಜ್ಕ ಮಾಡೀನಿ ರೀ, ಬಿಸಿ ಬಿಸಿ ಸಜ್ಜಕ್ಕೆ. ತುಪ್ಪ ಡಬ್ಬಿ ಖಾಲಿ ಆಯ್ತು ರೀ. ಈ ಬಿಸಿ ಬಿಸಿ ಸದ್ಕನ ತುಪ್ಪದ ಡಬ್ಬಿಯಾಗ ಹಾಕಿ ಅಳಗಾಡ್ಸಿ ತೆಗ್ದೀನಿ. ಅನ್ನ ಮಾಮೂಲಿ ರೇಷನ್ ಅಕ್ಕಿ ಅನ್ನ ನೋಡ್ರಿ, ಮೆತ್ತಗೆ ಮಾಡೀವಿ. ಸಾರು ನೋಡ್ರಿ, ಶೇಂಗಾ ಸಾರು. ಪಲ್ಯ ಅದು ಏನು ಕಾಯಿಪಲ್ಯ ಎಲ್ಲ ಮಾಡಿಲ್ರಿ. ಮನೆ ಮಾಡಿದ ಕೆಂಪು ಚಟ್ನಿ ಐತ್ರಿ. ಒಂದು 5-6 ದಿನ ಇಟ್ರೂ ಏನಾಗಲ್ಲ ರೀ ಫ್ರೆಂಡ್ಸ್ ಇದು. ಹಾಗಾಗಿ ನಾನು ರೊಟ್ಟಿ ಸ್ವಲ್ಪ ಚಟ್ನಿ ಎಣ್ಣೆ ಹಾಕೊಂಡು ಉಣ್ಬೇಕಂತೇಳಿ ಅದು ತೊಗೊಂಡಿನಿ. ಬರ್ರಿ ಯಜಮಾನ್ರು ಕೂಡ ಬಂದಾರ. ನಮ್ಮ ಕಣ್ಣೋಡಿ ಹಾಕಾರ ನೋಡ್ರಿ ಹುಡುಗರು ಯಾವ ಥರ ಮಾಡ್ತಾರ. ಹೋಗಿ ಬಂದು ನೈಟ್ ಸ್ವಚ್ಛ ಮಾಡಿದ್ರು ಮತ್ತು ಅದಕ್ಕೆ ನೋಡ್ರಿ ಹೆಂಗೆ ಗಿರಿ ಮಾಡಿರ್ತಾರೆ. ಅದಕ್ಕೆ ಬರ್ರಿ ಊಟ ಮಾಡೋಣ. ನಂದು ಊಟ ಆಗೈತ್ರಿ. ಯಜಮಾನ್ರು ಊಟ ಮಾಡಿ ಹೋದ್ರು, ಅಂಗಡಿ ಗರ್ದಿ ಬಿದ್ದದಂತೇಳಿ. ಇವ್ರೇನೋ ಕೂತಾರ ನೋಡ್ರಿ, ಸಜ್ಕ ಉಂಡಾರ. ಆಕಿ ಅನ್ನ ಸಾರು ಉಂಡು ಆಯ್ತು, ಈಗ ಮುಗಿತಿಕ್ಕಿಂದು. ಎಲ್ಲ ಬೆಳ್ಕೊಸ್ನಿ ಅದನ್ನ ಸಾರು ಕುಡಿ. ಅಟ್ಟು ಚಂದಾಗ ಮಾಡಿರ್ತೀನಿ ಅಂತಂದ್ರೆ ಹಂಗ ಬಿಡ್ತೀರಿ ಪಿಲ್ಲು. ಅದೆಲ್ಲ ಮುಗಿಸಿ ಎದ್ದು ಬಾ ನೀನು. ಏನ ಸಾರು ಕುಡಿಯಲ್ಲ ನೋಡಮ್ಮಂತ ನೀ ಬಿಡ್ತೀಯ ಮಗನ. ಖಾಲಿ ಟೈಮ್ದಾಗ ಕುಡಿತಿ ಸಾರು. ಶೇಂಗಾ ಸಾರು ಮಸ್ತ್ ಆಗೈತ್ರಿಪ್ಪ ಫ್ರೆಂಡ್ಸ. ಯಜಮಾನ್ರು ಒಂದು ಗಳಿಗೆ ಅಡ್ಡ ಹಾಕಿದ್ರಿ ದಿನ. ಇವತ್ತು ಹಂಗೆ ಲಗುಟ್ ಹೋದ್ರು. ಯಾಕಂದ್ರೆ ನಾಳೆಗೆ ಜನವರಿ 1ನೇ ತಾರೀಕು ಅಲ್ರಿ. ಸುಮಾರು ಜನರು 1ನೇ ತಾರೀಕಿಗೆ ಸರ್ಪ್ರೈಸ್ ಜನವರಿ 1 ಅಂತ ತಿಳ್ಕಿಸಿ ಎಲ್ಲರೂ ಒಂಚೂರು ಯಾರಿಗಾದ್ರು ಗಿಫ್ಟ್ಗಳು ಇದ್ದವರು ತೊಗೊತಾರೆ. ಒಬ್ರಿಗೊಬ್ರಿಗೆ ಕೊಡ್ತಿರ್ತಾರೆ. ಅವ್ರವ್ರ ಹೆಂಡ್ತಿರಿಗಾಗಿರ್ಬೋದು, ಅಕ್ಕಂಗಿರಿಗೆ, ತಾಯಿದಿರಿಗೆ ಏನಾದರೂ ಪ್ರೆಸೆಂಟೇಷನ್ ಕೊಡ್ತಿರ್ತಾರೆ. ಸೊ ಏನೋ ಗೊತ್ತಿಲ್ಲ. ಒಟ್ಟು ಇವತ್ತು ಫುಲ್ ಅಂಗಡಿ ಅಂತೂ ರಶ್ ಐತಿ. ಅದ್ರಾಗ ರವಿವಾರ ಒಂದು ಬಂದೈತಿ ನೋಡ್ರಿ, ಸಂಡೇನೂ ಇರ್ತೈತಿ ಮತ್ತು ನಾಳೆಗೆ ಹೊಸ ವರ್ಷ. ಸೊ ಆ್ಯಕ್ಚುಲಿ ಹೊಸ ವರ್ಷ ಇದು ಅಲ್ಲ ಅಂತಂದ್ರೂ ನಾಗ ಹೇಳ್ದಂಗೆ ನಮ್ಮ ಜೀವನ ಐತಪ್ಪ. ನಾವು ಮದುವೆಪ್ಪ ಅಂದ್ರೆ ನಮ್ಗದು ಹೊಸ ಜೀವನನೇ, ಹೊಸ ವರ್ಷನೇ. ಸೊ ಹಾಗಾಗಿ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡೋರು ಮಾಡ್ತಾರೆ. ಸೊ ಇರಬೇಕು ಆ ಒಂದು ಖುಷಿ, ಆ ಒಂದು ಹುರುಪು ಉಲ್ಲಾಸ ಇದ್ರೇ ಆ ಒಂದು ಲೈಫಿಗೆ ಜಾಸ್ತಿ ಒಂದು ವ್ಯಾಲ್ಯೂ ಸಿಗುವಂಥದ್ದು. ಸೊ ಇನ್ನು ಕೆಲಸಗಳು ಅದೆಲ್ಲ ಭಾಳ ಅದಾವ್ರಿ ಫ್ರೆಂಡ್ಸ. ನಾನು ಬಾಂಡೆ ಗಿಂಡೆ ಅದೆಲ್ಲನೂ ಕೂಡ ಏನೋ ತಿಕ್ಕಿಲ್ಲ, ಮಾಡ್ತೀನಿ. ನೀರು ಬಂದಿನ ಒಂಚೂರು ಲೇಟನೇ ಆಗ್ತದೆ. ಒಂದಿನ ಫುಲ್ ಆಗಿಲ್ಲಪ್ಪ, ಮಾಡಿಲ್ಲ ಅಂದ್ರೆ ಏನು ಮಾಡಿ ಬಿಟ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಮಾಡ್ಕೋತೀನಿ ಕೆಲಸನ. ಯೂಟ್ಯೂಬ್ದು ಭಾಳಷ್ಟು ಕೆಲಸಗಳು ಇರ್ತಾವ್ರಿ. 2 ಚಾನಲ್ ಅದಾವಲ್ಲ. ಸೊ ಹಾಗಾಗಿ ಯೂಟ್ಯೂಬ್ ಆ ಚಾನಲ್ಗೊಂದು ವಿಡಿಯೋ ಮಾಡಿ ಹಾಕಿದೆ ಈಗ. ಅಂದರೆ ಅಪ್ಲೋಡ್ ಮಾಡೀನಿ, ಇನ್ನು ಪಬ್ಲಿಷ್ ಆಗಿಲ್ಲ. ಸೊ ಅದು ಪಬ್ಲಿಷ್ ಆದ್ಮ್ಯಾಗ ಟೈಟಲ್ ಅದೆಲ್ಲನೂ ಕೂಡ ಹಾಕಿ ಪಬ್ಲಿಷನ್ನು ಕೊಡ್ಬೇಕು ನೋಡ್ರಿ. ಕಣ್ಣು ಎಳ್ಯಾಕತ್ತಾವ ಈಗ ನನಗೆ. ಊಟ ಮಾಡಿ ಮುಕ್ಕೊಂದು ಎದ್ದ ಮ್ಯಾಗ ಉಳ್ದದ್ದು ಕೆಲಸ ಅದನ್ನೆಲ್ಲ ಮಾಡ್ಕೊತ ಕುಂಡಿರ್ತೀನಿ.